ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ 8:30ಕ್ಕೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕೆಲಸಗಳಿದೆ. ಇಲ್ಲಿ ಗುಡಿಸಿ ಸಾರಿಸಿ ಎಲ್ಲ ಮಾಡಿದೆ. ಇವಾಗ ರಂಗೋಲಿ ಹಾಕಬೇಕು. ಸೊ ರಂಗೋಲಿ ಹೇಗೆ ಹಾಕೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಹೆಂಗ್ ಹಾಕೋದು ಅಂತ ಎಲ್ಲರಿಗೂ ಗೊತ್ತು. ರಂಗೋಲಿ ಹೆಂಗ್ ಹಾಕೋದು ಅಂತ ಎಲ್ಲರಿಗೂ ಗೊತ್ತು. ನಾನು ರಂಗೋಲಿ ಡಿಸೈನ್ ಗೊತ್ತಿಲ್ಲ ಅಲ್ಲ, ನಾನು ಹಾಕೋ ಡಿಸೈನ್ ನೋಡಿಲ್ಲ. ಏನ್ ಎಂಬ್ರಾಯ್ಡ್ರಿನ ಮಾಡ್ತಾ ಇದ್ದೆ ಅಲ್ಲಿ, ರಂಗೋಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಈ ತರ ನಮ್ಮ ಟ್ಯಾಲೆಂಟ್ ಎಲ್ಲ ತುಳಿತಾ ಇರ್ತಾರೆ. ಅದಕ್ಕೆ ನಾನು ಲಾಗ್ ಮಾಡ್ತಾ ಇಲ್ಲ. ಚಿಕ್ಕವಳಲ್ಲ ನೀನು, ದೊಡ್ಡೋಳಮ್ಮ. ದೊಡ್ಡವಳು. ಬುಜ್ಜ, ಅಪ್ಪಗೆ ಎತ್ಕೊಳ್ಳಿ ಅಂತ ಹೇಳು. ಏನ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ರಂಗೋಲಿ ಹಾಕ್ಕೊತೀನಿ. ಬನ್ನಿ ಹೇಗೆ ರಂಗೋಲಿ ಹಾಕ್ತೀನಿ ಅಂತ ನೋಡೋಣ. ಫ್ರೆಂಡ್ಸ್, ಯಾವ ರಂಗೋಲಿ ಹಾಕ್ಲಿ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆಮೇಲೆ ಇತ್ತೀಚೆಗೆ ಒಂದು ಲಾಗ್ ನೋಡಿದೆ. ಸೊ ಅದರಲ್ಲಿ 8ರಿಂದ 8 ರಂಗೋಲಿ ಹಾಕಿದ್ರು. ಸೊ ಅದನ್ನು ನೋಡಿದ್ದೆ. ಸೊ ಅದು ನೆನಪಾಯಿತು. ಸೊ ಅದೇ ರಂಗೋಲಿ ನಾನು ಹಾಕೋಣ, ಚೆನ್ನಾಗಿರುತ್ತೆ ದೊಡ್ಡದಾಗಿ ಅಂತ ಅಂದ್ಬಿಟ್ಟು ಇವಾಗ 8ರಿಂದ 8 ರಂಗೋಲಿ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ. ಸೊ ಇವತ್ತು ಮನೇಲಿ ಪೂಜೆ ಮಾಡ್ತಾಯಿದ್ದೀವಿ. ಪುರುಡು ಇತ್ತು ಅಂತ ಹೇಳಿದ್ನಲ್ಲ. ಸೊ 11 ದಿವಸ ಆಗೋಗಿದೆ ಪುರುಡು. ನನ್ನ ಹಸ್ಬೆಂಡ್ ಹೇಳಿದ್ರು, ನಿನ್ನ ಅದೃಷ್ಟ ಇವತ್ತಿಗೆ ಪುರುಡು ಮುಗ್ದೋಗಿದೆ, ಇವತ್ತಿಂದ ದೇವ್ರ ಪೂಜೆ ಮಾಡ್ಬೋದು, ದೇವಸ್ಥಾನಕ್ಕೂ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಸೂತ್ಕ ಇತ್ತು, ದೇವಸ್ಥಾನಕ್ಕೆಲ್ಲ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅವಾಗ ಹೇಳಿದರು ಸ್ಟಾರ್ಟಿಂಗಲ್ಲಿ. ಇನ್ನು ಬಿಡು, ಒಂದು ವರ್ಷ ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ, ಏನು ಇಲ್ಲ, ಒಂದು ವರ್ಷ ಅಲ್ಲ 3 ತಿಂಗಳು ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ವೇನೋ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಪಡ್ಕೊಂಡಿದ್ದೆ. ಬಟ್ ಆಮೇಲೆ ಅವರು ಇವ್ರನ್ನೆಲ್ಲ ಕೇಳಿದ್ಮೇಲೆ ಏನಿಲ್ಲ, ಹೋಗ್ಬೋದು ದೇವಸ್ಥಾನಗಳಿಗೆ, ಇಷ್ಟು ದಿವಸ ಅಂತ ಹೋಗ್ಬಾರ್ದಿತ್ತು, ಅದು ಮುಗೀತಲ್ವಾ, ಎಲ್ಲ ಕಾರ್ಯಗಳು ಮುಗೀತಲ್ವ, ದೇವಸ್ಥಾನಕ್ಕೆ ಹೋಗ್ಬೋದು, ಮನೆಗಳಿಗೂ ಹೋಗ್ಬೋದು ಅಂತ ಹೇಳಿದ್ರು. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಅವ್ರ ಮಾವನ ಮನೆಯಲ್ಲಿ ಸಿಹಿ ಊಟ ಮಾಡಬೇಕು. ಸೊ ಆ ಥರ ನನ್ನ ಹಸ್ಬೆಂಡು ಮಾವಂದ್ರೆಲ್ಲ ಇರ್ತಾರಲ್ಲ, ಸೋದರ ಮಾವ ಆ ಥರ ಎಲ್ಲ ಇರ್ತಾರಲ್ಲ, ಅವ್ರ ಮನೇಲಿ ಸಿಹಿ ಊಟ ಮಾಡಿಬಿಟ್ಮೇಲೆ ಯಾರ ಮನೆಗಾದರೂ ಹೋಗ್ಬೋದಂತೆ, ದೇವಸ್ಥಾನಕ್ಕೂ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಆಯಿತು. ನಾವು ಇನ್ನು ನಮ್ಮ ಅಪ್ಪ ಮನೇಲಿ ನಮ್ಮ ಅಪ್ಪ ಅಮ್ಮ ಮನೆ ಇದೆಯಲ್ಲ, ಮಾವ ಮನೆಯೇ ಬರುತ್ತಲ್ವ ನಮ್ಮ ಅಪ್ಪ ಮನೆಯೂ ನನ್ನ ಹಸ್ಬೆಂಡ್ಗೆ. ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಅವರು ಅಡುಗೆ ಮಾಡಿ ನಮಗೆ ಬಡಿಸ್ಬೇಕು. ಸೊ ಅದು ಇದೆ, ಅದೊಂದು ಶಾಸ್ತ್ರ ಇದೆ, ಮಾಡಬೇಕು. ಸೊ ಅದು ಇನ್ನು ಯಾವಾಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದು ಕೂಡ ಮಾಡ್ಕೊತೀವಿ. ಆಮೇಲೆ ಇನ್ನೊಂದು 2 ಮನೆ ಇದೆ. ನನ್ನ ಹಸ್ಬೆಂಡ್ಗೆ ಮಾವ ಆಗಬೇಕು. ಸೊ ಅವ್ರ ಮನೆಗೆಲ್ಲ ಹೋಗಿ ಅಲ್ಲಿ ಶಾಸ್ತ್ರ ಮುಗಿಸ್ಕೊಂಬಂದ್ಬಿಟ್ರೆ ಸೊ ಯಾರ ಮನೆಗಾದರೂ ಹೋಗ್ಬೋದು, ಮತ್ತು ಎಲ್ಲಿ ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು. ಆದರೂ ಕೂಡ ನನ್ನ ಹಸ್ಬೆಂಡು ಇಲ್ಲಿ ಇದಿದೆ ನೋಡಿ, ತುಂಬ ಬೆಟ್ಟಗಳು ಗುಡ್ಡಗಳೆಲ್ಲ ಇರುತ್ತಲ್ಲ, ಅಂಥ ಕಡೆ ಎಲ್ಲ ಹೋಗಬಾರ್ದು, ತುಂಬ ಲಾಂಗ್ ಡ್ರೈವ್ ಮಾಡಬಾರ್ದು, ಒಬ್ಬೊಬ್ಬರೇ ಹೋಗಬಾರ್ದು ಅನ್ನೋದಿದೆ. ಇದೆಲ್ಲ ಯಾಕೆ ಅಂತಂದರೆ, ನನ್ನ ಹಸ್ಬೆಂಡು ಇದು ಮಾಡಿದಾರಲ್ವಾ, ಮುಂದೆ ನಿಂತು ಕಾರ್ಯ ಎಲ್ಲ ಮಾಡಿದ್ದಾರೆ. ಅಂದರೆ ಬಾಡಿ ಎಲ್ಲ ಅವರೇ ಇದು ಮಾಡಿದ್ದು. ಸೊ ಮಗನ ಸ್ಥಾನದಲ್ಲಿದ್ದು ಶವ ಸಂಸ್ಕಾರ ಎಲ್ಲ ಮಾಡಿರೋದ್ರಿಂದ ಸೊ ನನ್ನ ಹಸ್ಬೆಂಡ್ಗೆ ಕೆಲವೊಂದು ನಿಯಮಗಳಿದ್ದಾವೆ, ಅದನ್ನು ಪಾಲಿಸ್ಬೇಕು. 3 ತಿಂಗಳು ಖಂಡಿತ ನಾವು ಅದನ್ನೆಲ್ಲ ಪಾಲಿಸ್ಬೇಕು. ಅದೇನೇನಿದೆಯೋ ಅದೆಲ್ಲ ನಾವು ನನ್ನ ಹಸ್ಬೆಂಡು ಪಾಲಿಸ್ತಾ ಇದ್ದಾರೆ. ನಾನು ಅರ್ಧಾಂಗಿಯಾಗಿ ನಾನು ಕೂಡ ಪಾಲಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಅದನ್ನೆಲ್ಲ ಕೇಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನನಗೆ ಖುಷಿ ಆಯಿತು. ಕಡೆ ಕಾರ್ತಿಕ್ ಸೋಮವಾರ ದಿವಸ ಆದರೂ ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ರಲ್ಲ, ಆ ಕಡೆ ಕಾರ್ತಿಕ್ ಸೋಮವಾರ ದಿನ ಆದರೂ ಮನೇಲಿ ಪೂಜೆ ಮಾಡ್ಬೋದು, ದೀಪ ಹಚ್ಬೋದು ಅಂತ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಇನ್ನೂ ಖುಷಿ ಆಯಿತು. ನಾನು ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಮೊನ್ನೆ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ, ಅಯ್ಯೋ ಈ ಕಾರ್ತಿಕ್ ಮಾಸದಲ್ಲಿ ನಾನು ಈಶ್ವರನ ದೇವಸ್ಥಾನಕ್ಕೆ ಹೋಗಿಲ್ಲ, ಒಂದು ದೀಪ ಹಚ್ಚೋಕ್ಕೂ ಆಗಿಲ್ಲ ಅಂತ ತುಂಬ ಬೇಜಾರು ಪಡ್ಕೊಂಡು ಹೇಳಿದೆ. ಅದು ಆ ಶಿವಂಗೆ ಮುಟ್ಬಿಡ್ತು ಅನಿಸುತ್ತೆ. ಅದಕ್ಕೆ ಕರೆಕ್ಟಾಗಿ ಇವತ್ತು ಈ ಶಿವಪ್ಪ ದರ್ಶನ ಕೊಟ್ಬಿಟ್ರು. ಸೊ ಅದೆಲ್ಲ ಶೇರ್ ಮಾಡ್ಕೊತೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿದ್ದೀನಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗಿದೆ, ದೇವಸ್ಥಾನ ಹೇಗಿದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿದ್ರೇ ಗೊತ್ತಾಗೋದು. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹೇಗೆ ಬಂದಿದೆ ಅಂತ ಹೇಳಿ. ಈ ರಂಗೋಲಿ ಅದು ತುಂಬ ಚೆನ್ನಾಗಿದೆ.
ಸೊ ದೊಡ್ಡದಾಗಿ ಬಂತು ರಂಗೋಲಿ, ತುಂಬ ಖುಷಿ ಆಯಿತು. ಸೊ ರಂಗೋಲಿ ಹೇಗಿದೆ ಅಂತ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು ಏನಂತಂದರೆ, ಇವತ್ತು ನಾನು ತುಂಬ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಫಸ್ಟ್ ಟೈಮು ಇಷ್ಟು ಲೆಂತಿಯಾಗಿರುವಂತಹ ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ನಿಮಗೆ ಬೋರ್ ಆಗಲ್ಲ ಅನಿಸುತ್ತೆ, ಯಾಕಂದರೆ ತುಂಬ ಇಂಟ್ರೆಸ್ಟಾಗಿ ಇರುತ್ತೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ, ಹಾಗೆ ನನ್ನ ಹಸ್ಬೆಂಡ್ ಜೊತೆ ಫನ್ನಿಯಾಗಿ ಮಾತಾಡಿರೋದು, ಸೊ ಪ್ರತಿಯೊಂದು ಇದೆ ವೀಡಿಯೋದಲ್ಲಿ. ಸೊ ವಿಡಿಯೋ ಪೂರ್ತಿ ನೋಡಿದ್ರೇ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು. ಮಿಸ್ ಮಾಡ್ಕೊಂಡಿರೋ ವಿಡಿಯೋ ಪೂರ್ತಿ ನೋಡಿ. ಹಾಗೆ ತುಳಸಿ ಕಟ್ಟೆ ಹತ್ರ ಬಂದು ಕೂಡ ನಾನು ರಂಗೋಲಿ ಹಾಕ್ತೆ. ನನ್ನ ಮಗಳಿಗೆ ಇವಾಗ ಸ್ನಾನ ಮಾಡಿಸಿದ್ದೀನಿ. ಮಾರ್ನಿಂಗ್ ಟಿಫನ್ ಚಿತ್ರಾನ್ನ ಮಾಡೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನನೂ ಕೂಡ ಮಾಡಿಕೊಂಡೆ. ವೈಟ್ ರೈಸ್ ಎತ್ತಿಟ್ಟಿದ್ದೀನಿ ನಮ್ಮ ಅಮ್ಮಗೆ ಮತ್ತು ನನ್ನ ಮಗಳಿಗೆ. ಸೊ ಅವರು ಜಾಸ್ತಿ ಖಾರ ತಿನ್ನಲ್ಲ. ಈಗ ನಾನು ಟಿಫನ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಆಲ್ರೆಡಿ ನನ್ನ ಹಸ್ಬೆಂಡು ಸ್ನಾನ ಮಾಡಿ ದೇವ್ರ ಮನೆ ಪಟ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೆ. ಈಗ ನಾನು ಹೊಸ್ಲು ತೊಳ್ಕೊತಾ ಇದ್ದೀನಿ. ನಾನು ಸ್ನಾನ ಮಾಡ್ದಿರೇ ಹೊಸ್ಲಿಗೆ ತುಳಸಿ ಕಟ್ಟೆಗೆಲ್ಲ ನಾನು ಅರಿಶಿನ ಕುಂಕುಮ ಇಡಲ್ಲ. ಅರಿಶಿನ ಕುಂಕುಮ ದೇವ್ರ ಮನೆಯಲ್ಲೇ ಇರುತ್ತಲ್ವ. ಸೊ ಸ್ನಾನ ಮಾಡ್ದಿರ ದೇವ್ರ ಮನೆಗೂ ಹೋಗಲ್ಲ ನಾವು. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು, ಹಾಗೆ ತುಳಸಿ ಗಿಡಕ್ಕೂ ಕೂಡ ನಾನು ಅರಿಶಿನ ಕುಂಕುಮ ಹೂವು ಇಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡು ಪೂಜೆ ಮಾಡಿದ್ದಾರೆ, ಕಡ್ಡಿ ಹಚ್ಚಿದ್ದಾರೆ. ಇವಾಗ ನಾನು ಮಂಗಳಾರತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಮಂಗಳಾರತಿ ಆಯಿತು, ದೇವ್ರ ಪೂಜೆ ಆಯಿತು. ನಮ್ಮನೆ ದೇವ್ರ ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಹಾಗೆ ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದರು ನನ್ನ ಹಸ್ಬೆಂಡು. ಫ್ರೆಂಡ್ಸ್, ಈಶ್ವರ ದೇವಸ್ಥಾನದಿಂದ ಪ್ರಸಾದ ಬಂದಿದೆ. ಹೋಗಿದ್ರ ದೇವಸ್ಥಾನದ ಒಳಗಡೆ? ನೀವು ಹೋಗ್ಬಾರ್ದು ಅದು ಇದು ಅಂದರೆ ಪಾಪಗೆ ಹತ್ಕೊಂಡ್ಲ ಸ್ಕೂಲಲ್ಲಿ? ಇವಾಗ ಸ್ಕೂಲ್ಗೆ ಹೋಗೋದೇ ಇಲ್ಲ ಅಂತಾಳೆ ನನ್ನ ಮಗಳು. ಹತ್ಕೊಂತಾಳೆ. ಒಂದು 10-12 ದಿವಸ ಗ್ಯಾಪ್ ಬಂದ್ಬಿಡ್ತಲ್ಲ ಸ್ಕೂಲ್ಗೆ ಹೋಗೋದು. 13 ದಿವಸ ಸ್ಕೂಲ್ಗೆ ಹೋಗ್ದಿರೇ ಇರೋದ್ರಿಂದ ಇವಾಗ ಅಸಲು ಸ್ಕೂಲ್ಗೆ ಹೋಗ್ತಾ ಇಲ್ಲ ನನ್ನ ಮಗಳು. ಅಪ್ಪ ಅಮ್ಮ ಕೊಡೋಣ, ಫೋನಲ್ಲಿ ಮಾತಾಡ್ತಾ ಇದಾರೆ ಅಪ್ಪ. ಏನು ತಂದ್ರೆ ತಿನ್ನಕ್ಕೆ? ಸ್ವೀಟ್ ಅಂದ್ರೆ ತೋರಿಸಿ. ನಾನು ಸ್ವೀಟ್ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಏನು ತಂದಿದ್ದಾರೆ ನೋಡೋಣ. ಬೆಳಿಗ್ಗೆ ಪಾಪು ಫ್ರಿಡ್ಜಲ್ಲಿ ತುಂಬ ದಿವಸ ಆಗಿಬಿಟ್ಟಿತ್ತು ಬಾದಾಮಿ ಹಾಲು. ಸ್ವಲ್ಪ ಇತ್ತು. ಅದು ನೋಡ್ಬಿಟ್ಟು ಕುಡಿಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದೆ. ಅದು ಓಪನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಳಿ ಬಂದುಬಿಟ್ಟಿರುತ್ತೆ ಬಾದಾಮಿ ಹಾಲು. ಅದಕ್ಕೆ ಅದು ಬೇಡಮ್ಮ ಅಂತ ಹೇಳಿದ್ದೆ. ಬೇಕು ಅಂತ ಹಠ ಮಾಡ್ತಾಯಿದ್ದು, ಅದಕ್ಕೆ ತರಿಸಿದ್ದೀನಿ. ಸ್ಕೂಲಿಂದ ಬಂದಿದ ತಕ್ಷಣ ಬಾದಾಮಿ ಹಾಲು ಕೊಡ್ತೀನಿ ನನ್ನ ಮಗಳಿಗೆ ಕುಡೀಲಿ. ಏನಿದು? ಧಾರವಾಡ ಪೇಡ ಫ್ರೆಂಡ್ಸ್, ಧಾರವಾಡ ಪೇಡ ಚೆನ್ನಾಗಿರುತ್ತೆ ಇದು. ಅದೇನದ? ಅದು ತುಪ್ಪ ಹಾಕಿ ಮಾಡಿರ್ತಾರಲ್ಲ, ಮಾಡಿರ್ತಾರ ತಿನ್ನೋದಷ್ಟೇ. ತುಪ್ಪ ಹಾಕಿರ್ತಾರೆ, ಏನು ಹಾಕಿರ್ತಾರೆ ಎಲ್ಲ ತುಪ್ಪ ಹಾಕಿ ಮಾಡೋದು. ತುಪ್ಪ ಹಾಕಿರ್ತಾರೆ, ಏನಾದ್ರೂ ಹಾಕಿರ್ಲಿ. ಎಷ್ಟಿದು? 125 ರುಪೀಸ್. 250 ಗ್ರಾಮ್ ಬರುತ್ತೆ. 125 ರುಪೀಸ್. ಇಲ್ಲ ಇದು ಮಾಡೋದು ಅಲ್ಲಿ ರೂಮಲ್ಲಿ. ಸೊ ದೂದ್ ಪೇಡ, ಧಾರವಾಡ ಪೇಡ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಮ್ಮವ್ರು ಬಂದ್ಬಿಡ್ತಾರೆ ಕರೆಕ್ಷನ್ ಮಾಡೋಕ್ಕೆ. ಟೀಚರ್ ಆಗಬೇಕಿದ್ರಿ ನೀವು. ಧಾರವಾಡ ಪೇಡ 250 ಗ್ರಾಮ್ಸು, 125 ರುಪೀಸು. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಹಬ್ಬ, ನೋಡಿ ಫ್ರೆಂಡ್ಸ್, ಸೂಪರ್. ಎಲ್ಲರಿಗೂ ಕೊಡೋಣ. ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಕಡೆ ಕಾರ್ತಿಕ್ ಸೋಮವಾರ. ಇವತ್ತಿಗೆ ನಮ್ಮದು ನೆನ್ನೆಗೆ ಪುರುಡು ಮುಗೀತು.
ಸೊ ಅದಕ್ಕೆ ಇವತ್ತು ಪೂಜೆ ಮಾಡಿದ್ದು. ದೇವ್ರ ಮನೆಯೆಲ್ಲ ಕ್ಲೀನಾಗಿ ದೇವ್ರ ಪಟ ಎಲ್ಲ ಒರೆಸಿ ದೇವ್ರನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ವಿ. ಇವತ್ತು ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ, ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ ನನ್ನ ಹಸ್ಬೆಂಡು ಪಾಪು ಇಬ್ಬರು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಅದರದ್ದೇ ಪ್ರಸಾದ. ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗೋಣ ಅಂತಿದ್ದೀವಿ. ದೀಪ ಹಚ್ಚೋಣ ಕಾರ್ತಿಕ್ ಮಾಸದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು, ಅದೆಲ್ಲ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ. ಧಾರವಾಡ ಬೇಡ ಮಾತ್ರ ಸೂಪರಾಗಿದೆ ಫ್ರೆಂಡ್, ಚೆನ್ನಾಗಿದೆ. ಪ್ರಸಾದ. ಸೊ ಪಾಪನ ಸ್ಕೂಲಲ್ಲಿ ಬಿಟ್ಟು ಬಂದಿದ್ದಾರೆ ನನ್ನ ಹಸ್ಬೆಂಡು. 3 ಗಂಟೆವರೆಗೂ ಅಲ್ಲೇ ಇರ್ತಾಳೆ ಸ್ಕೂಲಲ್ಲಿ. ನನ್ನ ಹಸ್ಬೆಂಡು ತುಂಬ ಹಸ್ವಂತ ಇದ್ದರು, ಸಾಂಬಾರು ಮಾಡೋವರೆಗೂ ತಡೆಯೋಕ್ಕೆ ಆಗಲ್ಲ ಅಂತಂದರು. ಅದಕ್ಕೆ ಸಿಂಪಲ್ಲಾಗಿ ನಾನು ನನ್ನ ಹಸ್ಬೆಂಡು ಮ್ಯಾಗಿ ತಿನ್ನೋಣ ಅಂತ ಮ್ಯಾಗಿ ಮಾಡ್ಕೊಂಡ್ವಿ. ಏನಂಗೆ ನೋಡ್ತಾ ಇದ್ದೀರಾ? ಓಕೆ, ಬರ್ತಾ ಇದೆ. ಹಂಗೆ ಬರಬೇಕು. ಬರೀ ಮ್ಯಾಗಿ ಬರೀ ಮ್ಯಾಗಿ. ನೀವೆಲ್ಲ ಮ್ಯಾಗಿ ತಿಂದರೆ ನಾನು ಇದ್ರ ಗ್ರೇವಿ ಕುಡಿಬೇಕು. ಗ್ರೇವಿ ಏನಲ್ಲ, ಏನಂತಾರೆ? ಮ್ಯಾಗಿ ಜ್ಯೂಸ್ ಅಂತಾರೆ. ಮ್ಯಾಗಿ ಜ್ಯೂಸಾ? ಮ್ಯಾಗಿ ಜ್ಯೂಸ್ ಅನ್ನಲ್ಲ, ಮ್ಯಾಗಿ ಮಸಾಲ ಗ್ರೇವಿ ಅಂತಾರೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮ್ಯಾಗಿ. ಮ್ಯಾಗಿ ತಿನ್ಬಾರ್ದು. ಏನಕ್ಕೆ ತಿನ್ಕೊಂಡು ಹೇಳ್ತೀರಾ? ಗ್ರೇಟ್, ಮ್ಯಾಗಿ ತಿನ್ನಬಾರ್ದು ಅಂತ ತಿನ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಮ್ಯಾಗಿ ತಿನ್ನಬಾರ್ದು? ಕೈ ನೋವು ಬಂದ್ಬಿಡ್ತಪ್ಪ. ಯಾಕೆ ಮ್ಯಾಗಿ ತಿನ್ನಬಾರ್ದ್ರಿ? ನಾನು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಮ್ಯಾಗಿ ತಿನ್ನಬಾರ್ದು ಅಂತ. ನಾನು ತಿನ್ನಬಾರ್ದು, ಕಡಿಮೆ ತಿನ್ನಬೇಕು, ಜಾಸ್ತಿ ತಿನ್ನಬೇಕು ಅಂತ. ಒಂದೇ ಬಟ್ಲಲ್ಲಿ ತಿಂದರೆ ಇದೇ ಪ್ರಾಬ್ಲಮ್ಮ. ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಹೆಂಗಿರ್ತೀವಿ? ತರಕಾರಿ ಹೆಚ್ಕೊಡ್ಬೇಕಿತ್ತು, ಇಲ್ಲ ಹೇಳ್ಬೇಕಿತ್ತು, ಮಾಡ್ಕೊಡ್ತಾ ಇದ್ದೆ. ಹೊಟ್ಟೆ ಹಸು ಬಂದುಬಿಟ್ರೆ ತಕ್ಷಣ ಏನು ಮಾಡೋದು? ಅದಕ್ಕೆ 2 ನಿಮಿಷದಲ್ಲಿ ಮಾಡಿಕೊಟ್ಟೆ ಮ್ಯಾಗಿ. 2 ನಿಮಿಷನೆಲ್ಲ 20 ನಿಮಿಷ ಆಯಿತು. 20 ನಿಮಿಷ ಆಯಿತು. ಏನಿಲ್ಲ, ಆರೋದು ಬೇಡವಾ? ಇನ್ನು ಜಾಸ್ತಿ ನಾವು ತಿನ್ನೋದು ನೋಡ್ಬಿಟ್ರೆ ನಿಮ್ಮ ಕಣ್ಣುಗಳು ಹೊಟ್ಟೋಗುತ್ತೆ. ನಾನಾದರೂ ಪರವಾಗಿಲ್ಲ, ಮ್ಯಾಗಿ ಹೆಂಗೆ ತಿನ್ನಬೇಕು ಹಂಗೆ ತಿಂತವ್ರೆ. ಮ್ಯಾಗಿ ನಂಗೆ ಇದೇನಕ್ಕೋಸ್ಕರ ಮ್ಯಾಗಿ ಹಂಗೆ ತಿನ್ಬೇಕು. ಹೌದು, ಇಟ್ಟಿಟ್ಟೆ ನಾನು ಒಳ್ಳೆ ಇಲಿ ಮರಿ ಥರ ಇಟ್ಟಿಟ್ಟೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿ ಮರಿ ಥರಲ್ಲ, ಇಲ್ಲಿ ಥರನೇ. ನಾನು ಇಲಿ ಆದರೆ ನೀವು ಹುಳಿನಾ? ಆ್ಯಕ್ಚುಲಿ ಇಲ್ಲಿ ಟ್ರೈಪಾಡಲ್ಲಿ ಇಟ್ಬಿಟ್ಟು ಮಾತಾಡಬೇಕು, ಅವ ಕೈ ನೋಬ್ರಲ್ಲ. ಒಂದು ಕೆಲಸ ಮಾಡು, ಮ್ಯಾಗಿ ಇದರಲ್ಲೇ ಹಾಕ್ಬಿಡು, ಬಟ್ಟಲಲ್ಲಿ. ಫೋನ್ನ ತಿಕ್ಲೋರ ಹೇಳ್ತೀರ. ತಿಂದಾದ್ಮೇಲೆ ನಿಮ್ಮ ಫೋನ್ ಹಾಕ್ತೀನಿ. ನನಗೇನು ತಿಂದಾದ್ಮೇಲೆ ಫೋನ್ ಮಾಡೋದು? ನನಗೇನು ಅವಶ್ಯಕತೆ ಇಲ್ಲ. ಇಕ್ಕದ್ರಪ್ಪ ಸೌಂಡು ರೀ, ಕಾಪಿರೈಟ್ ಆಗುತ್ತೆ. ನಾನು ವೀಡಿಯೋ ಮಾಡೋದು ನಿಲ್ಲಿಸ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇರೋದು. ಇರಲಿ, ನೋಡ್ಕೊತೀನಿ ಒಂದು ಕೈ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ ಈವ್ನಿಂಗು. ಸೊ ಪಾಪುನ ಕರ್ಕೊಂಡು ಬಂದಾಯಿತು ಸ್ಕೂಲಿಂದ. ಅವಳು ಇಲ್ಲೇ ಆಟ ಆಡ್ಕೊಂಡಿದ್ದಾಳೆ. ನಾನು ರೆಡಿ ಆಗ್ತಾಯಿದ್ರೆ ನೋಡ್ತಾ ಇದ್ದಾಳೆ. ಈ ಟ್ರೈಪಾಡ್ದು ವೈರ್ನ ಹಾಕಿ ಕೇಳ್ತಿದ್ದಾಳೆ. ಮುಟ್ಬೇಡ ಅಮ್ಮ, ಬಿದೋಗುತ್ತೆ. ಇಲ್ಲ ಸರಿ, ಮುಟ್ಬೇಡ, ಶಾಕ್ ಹೊಡಿಯುತ್ತೆ, ಬೇಡ ಮುಟ್ಬೇಡ. ಸೊ ಇವಾಗ ರೆಡಿ ಆಗೋಣ ಅಂತಿದ್ದೀನಿ. ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ರೆಡಿ ಆಗೋಣ, ಸಿಂಪಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ನಾನು ಹಿಮಾಲಯ ಅಲೋವೆರಾ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ಫೇಸ್ಗೆ. ಅಮ್ಮ ಕದಲಿಸ್ಬೇಡ, ಅವಳು ಕಾಣಿಸ್ತಾ ಇಲ್ಲ ಅನ್ನೋದು ಅವಳಿಗೆ ಬಾಧೆ, ನನ್ನ ಮಗಳಿಗೆ. ಅಮ್ಮ ನೀನು ತೋರಿಸ್ತೀನಿ ಇರು, ನೀನು ಫಸ್ಟು ರೆಡಿ ಆಗಬೇಕು, ಆಮೇಲೆ ನಿನ್ನ ತೋರಿಸೋದು, ಗೊತ್ತಾಯ್ತಾ?
ಮುಟ್ಬೇಡಮ್ಮೋ, ಕದಲ್ಸದ್ಯಾ ನೀನು. ನೀನು ಹಿಂಗೆ ಮಾಡಿದ್ರೆ ನಾನು ಹೆಂಗೆ ರೆಡಿ ಆಗೋದು ಪುಟ್ಟ? ಬುಜ್ಜ, ನೀನು ಹಿಂಗೆ ಮಾಡಿದ್ರೆ ನಾನು ಹೆಂಗೆ ರೆಡಿ ಆಗೋದು? ಸೊ ಸ್ವಲ್ಪ ಹೊತ್ತು ಆಗಲಿ. ಇದಾದಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಫೇಸ್ ಕ್ರೀಮ್, ಮಾಯ್ಶ್ಚರೈಸರ್. ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಅಮ್ಮೋ, ಅವೆಲ್ಲ ಮುಟ್ಬಾರ್ದು ನೀನು. ಅವೆಲ್ಲ ಮುಟ್ಬೇಡ ಚಿನ್ನಿ, ಬೀಳುತ್ತೆ ನಿಂಗೆ ಏಟು. ನೀನು ದೊಡ್ಡೋಳಾಗ್ಬೇಕು ಅದೆಲ್ಲ ಹಾಕೊಬೇಕಂದ್ರೆ. ನಿನ್ನ ಕ್ರೀಮ್ಸ್ ಇದೆಯಲ್ಲ, ನೀನು ಅದು ಮಾತ್ರ ಹಾಕ್ಸ್ಕೊಳ್ಳಲ್ಲ. ನೀನು ನಾನು ಹಾಕ್ಕೊಳ್ಳೋವೇ ಬೇಕು ನಿನಗೆ ಅಲ್ವಾ? ಹಾಂ, ನಾನು ಹಾಕ್ಕೊಳ್ಳೋದು ಯಾಕೆ ಮುಟ್ಟೋದು ನೀನು ಬುಜ್ಜ? ನೀನು ನನ್ನ ಕ್ರೀಮ್ಸ್ ಹಾಕಮ್ಮ ಮುಟ್ಟೋದು. ಎಲ್ಲಿಗೆ ಹೋಗ್ಬೇಕು ನಾನು? ಸರಿ ಬಿಡು, ನಾನು ಒಬ್ಬಳೇ ಹೋಗ್ತೀನಿ. ಇಡ್ರಾ, ನೀನು ಕರ್ಕೊಂಡೋಗಲ್ಲ. ನಿನ್ನ ಮನೇಲಿ ಇರ್ತೀಯ ಅಮ್ಮ? ಇರ್ತೀಯ ಮನೇಲಿ ನೀನು? ಅವಾಗಿನ ತೆಗ್ದಿರೋದು ಅವಾಗೇ ಎತ್ತಿಕ್ ಬಿಡಬೇಕು, ಇಲ್ಲ ನನ್ನ ಮಗಳ ಹತ್ರ ಆಗಲ್ಲ ಫ್ರೆಂಡ್ಸ್. ಸೊ ನಾನು ಪಾಂಡ್ಸು ಬೇಬಿ ಪ್ಲಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಸಿಂಪಲಾಗಿ, ನ್ಯಾಚುರಲ್. ಪೌಡ್ರ್ ಡಬ್ಬ ಏನಕ್ಕಮ್ಮ ನಿಂಗೆ ಇವಾಗ? ಅದು ಓಪನ್ ಮಾಡಬೇಡ, ಮನೆ ಎಲ್ಲ ಪೌಡ್ರ್ ಮಾಡ್ತೀಯ ನೀನು. ಕದರ್ಸ್ಬೇಡ, ಬೀಳ್ತೀಯ. ಹುಷಾರಾಗಿ ಬಾ, ಈ ಕಡೆ ಬಾ. ಹಾಂ, ಒಂದು ಕಡೆ ಇರಮ್ಮು. ಯಾಕೆ ಎಲ್ಲ ಕಡೆ ಓಡಾಡ್ತಿರೋದು ನೀನು? ಅಯ್ಯೋ, ಹೆಂಗ ಫ್ರೆಂಡ್ಸ್, ಕೈಗೆ ಸಿಗೋದೆಲ್ಲ ಬಳ್ಕೊತಾ ಇರಬೇಕು ಅಷ್ಟೇ. ನೀನು ಎಲ್ಲಿಗೆ ಹೋಗ್ಬೇಕು? ಅಪ್ಪ ಬೇಡವಾ? ಮತ್ತೆ ಯಾರು ಹೋಗೋದು? ನಾನು ಬೇಡವಾ? ಅಮ್ಮೋ, ನಾವ್ಯಾರು ಬೇಡವಾ? ಸೊ ಬ್ಲೆಂಡರಲ್ಲಿ ಡ್ರೈ ಮಾಡ್ಕೊತೀನಿ. ನೀನು ಡ್ರೈ ಮಾಡೋದು. ಸೊ ಕ್ಲೀನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಫೇಸ್ಗೆ ಫೌಂಡೇಶನ್ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತದೆ. ಫುಲ್ಲು ಈವನ್ ಆಗಿ. ಏನು ಬೀಳ್ಸಿದ್ ನೀನು? ನಂದು ಕಾಜಲ್ ಪೆನ್ಸಿಲು ಎತ್ಕೊಡು. ಅವೆಲ್ಲ ಯಾಕೆ ಮುಟ್ಟೋದು ನೀನು? ನಿನಗೆ ಬೇಕಾದು? ಟ್ಯಾಪ್ ಮಾಡಿದ್ರೆ ಸಾಕು. ನಾನು ಉಜ್ಕೊತಾ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಬರ್ತಾರೆ, ಇನ್ನೂ ರೆಡಿ ಆಗಿಲ್ವಾ ಅಂತ. ನೀನು ಮಮ್ಮಿನಾ? ನಾನು ಮಮ್ಮಿ. ಓಕೆ, ನೀನು? ಯಾರು ಪಾಪು? ನಾನು ಮಮ್ಮಿ, ನೀನು? ಓ, ವೆರಿ ಗುಡ್. ಬಟ್ ನಿನ್ ಪಾಪು ಥರ ಆಡಲ್ವೇ ನೀನು? ನೀನು ಮಮ್ಮಿನಾ? ನಾನು ಪಾಪ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೇಳ್ತಾ ಇರೋದು ನಾನು ಪಾಪು ಅಂತೆ, ಅವಳು ಮಮ್ಮಿ ಅಂತೆ. ನಾನು ಪಪ್ಪನಾ? ಹಿಂಗೆ ಯಾರು ಜಡೆ ಹಾಕಿದ್ದು? ಸ್ಕೂಲಲ್ಲಿ ಹಾಕಿದ್ದಾರೆ ಜಡೆ ಅವಳಿಗೆ. ತೋರಿಸ್ತೀನಿ ನಾನು ಫ್ರೆಂಡ್ಸ್ ನಿಮಗೆ. ಈಗ ರೋಸ್ ಪೌಡ್ರ್. ಅಮ್ಮೋ, ಪೌಡ್ರ್ ಎಲ್ಲ ಚೆಲ್ತಾ ಇದೀಯ ನೀನು. ಬುಜ್ಜಿಗೆ ಇವಾಗ ಯಾವ ಡ್ರೆಸ್ ಹಾಕೋದು? ಅವಳಿಗೆ ಚೆನ್ನಾಗಿರೋದು ಹಾಕೋದು. ಅಲ್ಲೆಲ್ಲಿದೆ? ಎಲ್ಲಿ ಕಾಣಿಸ್ತಾ ಇದೆ ನಿಂಗೆ ಡ್ರೆಚ್ಚು? ಚೆನ್ನಾಗಿ ಕಾಣ್ತಿದ್ದೀನ? ನೀಟಾಗಿ ರೆಡಿ ಆಗಮ್ಮ. ನಿಧಾನಕ್ಕೆ ರೆಡಿ ಆಗು. ಹೌದಾ? ಬೇರೆ ಟೈಮಲ್ಲೆಲ್ಲ ಅರ್ಜೆಂಟ್ ಮಾಡ್ತೀರಾ? ನಡಿಯೇ ಸಾಕು, ನಡಿಯೇ. ಇರ್ರಿ, ಇನ್ನೂ ಅರ್ಧ ಗಂಟೆ ಆಗುತ್ತೆ ನಂದು ರೆಡಿ ಆಗೋದು. ನಾನು ಕೊಡೋದು ನಿಂಗೆ 2 ನಿಮಿಷ. ಇಲ್ಲ ಕಾರ್ ಹತ್ತೋ, ಇಲ್ಲ ಅಂದ್ರೆ ಮನೇಲೆ ಕುತ್ಕೋ. ಯಾಕೆ ಇದೇನಿದು? ಸರ್ಕಸ್ ಮಾಡ್ತಾರೆ ಫ್ರೆಂಡ್ಸ್. ಅಮ್ಮ, ಇದೆಲ್ಲ ಮುಟ್ಬೇಡ ನೀನು, ಸಿಕ್ಕಿದೆ ಚಾನ್ಸು. ಬುಜ್ಜು ಬಾ ಇಲ್ಲಿ. ಬುಜ್ಜು, ನಿಂಗೆ ಡ್ರೆಸ್ ಯಾವ್ದು ಬೇಕು ನೋಡ್ಬಾ ಇಲ್ಲಿ. ಬುಜ್ಜೂಸು ಜ್ಯೂಸು ನೋಡ್ಬಾ, ನಿಂಗೆ ಯಾವ ಡ್ರೆಸ್ ಬೇಕು ನೋಡ್ಬಾ. ಬೆಳ್ಳಗಾಗ್ಬಿಟ್ಟೆ ಅಲ್ವೇ ರೀ? ಬೆಳ್ಳಗೆ ಇದೆಯಾ? ಏನು ಬೆಳ್ಳಗಾಗ್ಬಿಟ್ಟೆ ಮತ್ತೆ? ಅಮ್ಮ,
ಈ ಪೌಡ್ರೆಲ್ಲ ನೀನು ಯಾಕೆ ಮುಟ್ಟೋದು? ಬುಜ್ಜಸ್ಗೆ ಯಾವ್ದು ಹಾಕುತ್ತೆ ಡ್ರೆಸ್ಸು? ಅವಳಿಗೆ ಹೊಸ ಬಟ್ಟೆ ಹಾಕ್ಬಾರ್ದಲ್ಲ, ಒಂದ್ಸಲ ಯೂಸ್ ಮಾಡೋದು ಹಾಕ್ಬೋದು. ಹಾಗಾದ್ರೆ ಅಲ್ಲೇ ಇದೆ ನೋಡಿ ಕುಸುಡ. ಗಷ್ಟಿಗೆ ಯಾವ್ದು ಹಾಕ್ತೀನಿ ನಾನು ನಿಂಗೆ? ಯಾರಮ್ಮ ಇವೆಲ್ಲ ಹೇಳ್ಕೊಟ್ಟಿದ್ದು ನಿಂಗೆ? ಮಗು ಮಾತಾಡೋದು ಇದ್ರಲ್ಲಿ ಇಡ್ಬೇಕು. ಅಯ್ಯೋ ಅವಳ ಮುಖ ನೋಡ್ರಿ. ಅದಕ್ಕೆ ಹೇಳಿದ್ದು. ಬಾಯ್ಲಿ ಚಿನ್ನಿ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಅಲ್ಲಿ ನೋಡಿ ಫೋಟೋ ತೋರಿಸ್ತೀನಿ ಬಾ. ನೀನಲ್ಲಿ ಇಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬಾ, ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬಾ. ಇಲ್ಲಿ 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 ಕೃತಿಕ್ಷನ್ ತೋರಿಸ್ತೀನಿ ಬಾ. ಹೆಂಗಿದ್ದಾಳೆ ಕೃತಿಕ್ಷ ನೋಡಿ ಅಂತ ಬಾ. ಬಾ ತೋರಿಸ್ತೀನಿ. ಕೂಚು ಇಲ್ಲಿ ಬಾಯ್, ಇಲ್ಲಿ ಕೂಚುಂಡು ಇಲ್ಲಿ ನೋಡ್ಬಾ. ಇಲ್ಲಿ ಯಾವ್ದು ಬೇಕು ಹೇಳಿ ನಿಂಗೆ? ನಿಂಗೆ ಯಾವ್ದು ಬೇಕು ತೋಚು. ಇದು ಬೇಡ. ಓಕೆ, ಇದು ಸ್ಟಿಕ್ಕರ್ ಎಲ್ಲ ಖಾಲಿ ಆಗ. ಸೊ ಲಿಪ್ಸ್ಟಿಕ್ ಇದು ಯೂಸ್ ಮಾಡ್ತಾ ಇದ್ದೀನಿ, ಲಿಕ್ವಿಡ್. ಇದು ಬೇಕು. ಇದು ಆ ಕಡೆ ಹಾಕ್ಬೇಡ, ಆ ಕಡೆ. ಇದು ಎಲ್ಲ ಬೇಡ ಅಂದ್ರೆ ಯಾವ್ದಮ್ಮ ಹಾಕೊಂತ? ಇದು ಅವಳನ್ನ ಕೇಳ್ಬೇಡ್ರಿ, ಅವಳು ಯಾವುದು ಎಲೆ ಯಾವುದು ಬೇಡ ಅಂತಾಳೆ. ಯಾವುದು? ಇದು ಇದು ಕಾಮನ್ ಬಿಲ್ಲು. ಇಲ್ಲ ಅಪ್ಪ ಮಗಳ ಕೆಲಸ ನೋಡ್ಬೇಕು ನೋಡಿ. ಅಯ್ಯೋ ಕಾಣಿಸ್ತಲ್ಲ ಇರಿ. ಏನ್ ಕತೆ ನಿಮ್ದು? ಅವಳು ಇದು ಬೇಡ ಎಲ್ಲ ತೆಕ್ಕೊಂಡು ಬೇಡ ಇದು ಬೇಡ ಅಂತ ಇದ್ದಾಳೆ. ಅವಳನ್ನ ಕೇಳಿದ್ರೆ ಎಲ್ಲ ಬೇಡ ಅಂತಾಳೆ ಅವಳು. ಅಂಗಡಿ ಕರ್ಕೊಂಡೋದ್ರೆ ಮಾತ್ರ ಅದು ಬೇಕು ಇದು ಬೇಕು ಅಂತಾಳೆ ಬಟ್ಟೆಗಳು. ಇದು ಅಮ್ಮ ಯಾವ್ದು ಬೇಕು ಕೇಳು. ಇದು ಜೋಡಿಸ್ಕೊಡೋದಕ್ಕೆ ಕೊಡ್ತಾನ. ನಾನು ಯಾವ್ದು ಬೇಕು ಕೇಳ್ತಾ ಇದೀನಿ. ಆಗಲ್ಲ ಇವ್ರದ್ದು. ನೋಡಿ ಇಷ್ಟು ರಾಶಿ ಇಲ್ಲಿ ನೋಡು, ಇಷ್ಟು ರಾಶಿ ತಗೊಂಡಿದೀನಿ. ಇಷ್ಟು ರಾಶಿ ಅದ್ಯಾವ್ದು ಬೇಡ ಅಂತ ಮೇಲೆ ಹಾಕೋ. ಬಾ ಇವ್ರ ರೆಡಿ ಆಗಲ್ಲ ಇವ್ರು ಈ ಜನ್ಮಕ್ಕೆ. ಅಮ್ಮ ಯಾವ್ದಾದ್ರು ಒಂದು ಹಾಕೊಳ್ಳೆ ತಗೊಂಡು. ಇಷ್ಟು ಬಟ್ಟೆಗಳವೆ. ಇದು ಓಕೆನಾ ಕಂದ? ಸೂಪರ್. ನಾನು ಹಾಕೊಂತೀನಿ ಬಿಡು, ನಾನು ಹಾಕೊಂತೀನಿ ಇದು. ಸರಿ ಇದೆಲ್ಲ ಹಾಕೋತಾರೆ. ಇದು ಹಾಕೊಂತೀಯ? ಇದು ಇದೆಲ್ಲ ತಲೆ ಮೇಲೆ ಹಾಕ್ತಾ ಇದೀನಿ. ಸುಮ್ಮನೆ ರೀ. ಸ್ಟಿಕ್ಕರ್ಸ್ ಎಲ್ಲ ಖಾಲಿ ಆಗಿದೆ. ನನ್ನ ಮಗಳು ಎಲ್ಲಂದ್ರಲ್ಲಿ ಹಾಕ್ಬಿಟ್ಟಿದ್ದಾಳೆ. ಕೆಜಿ ತಗೊಂಡಿಲ್ಲ ಸ್ಟಿಕ್ಕರ್ಸ್. ಕೆಜಿ ಎಲ್ಲಿ ತಗೊಂಡೆ ನಾನು? ಏನೋ ಒಂದೆರಡು ತಗೊಂಡ್ರೆ ನಿಮಗೆ ಕೆಜಿ ತಗೊಂಡಂಗೆ. ಅದ್ರೊಳಗಡೆ ಸ್ಟಿಕ್ಕರ್ಸ್ ಎಲ್ಲ ಸೇರಿದ್ರೆ ಕೆಜಿ ಆಗುತ್ತೆ. ಫ್ರೆಂಡ್ಸ್ ನೀವು ಹೇಳಿ, ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಅಲ್ಲಿ ಒಂದು 5-6 ಬೊಟ್ಟುಗಳಿರುತ್ತೆ. ಅದು ಯಾವ ಸೀಮೆ ಕೆಜಿಗೆ ಸಮಾನ? 12 ಸ್ಟಿಕ್ಕರ್ ಹಾಕೊಳ್ಳೋರು ಗೊತ್ತರ 12 ಇರುತ್ತೆ. 12 ಇರುತ್ತೆ ಸ್ಟಿಕ್ಕರ್ ಪ್ಯಾಕೆಟ್ ಅಲ್ಲಿ. ಏನಿಲ್ಲ, ಒಂದೊಂದು ತರ ಇರುತ್ತೆ. ಅದೇ ಒಂದೊಂದು ತರದ್ದು ಎರಡು ತರದ್ದೆಲ್ಲ ನಾನು ಕೇಳಿದ್ದು. 12 ಇರುತ್ತೆ ಒಟ್ಟಿನಲ್ಲಿ. ಇಟ್ಕೊಂಡ್ಬಿಟ್ರೆ ರೆಡಿ. ಅದು ಕಾಣಿಸಿಲ್ಲ. ಕಾಣಿಸ್ಬೇಕಿತ್ತ? ಸುಮ್ಮನೆ ಇರೋಕ್ಕಾಗಲ್ಲ. ಇವಳು ಇಲ್ಲೇ ಇರ್ತಾಳಂತ. ಇಲ್ಲ ಇವಳು ನಾವು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗೋಣ ದೇವಸ್ಥಾನಕ್ಕೆ. ಸ್ಕೂಲಲ್ಲಿ ಬಿಟ್ಬಿಟ್ಟು ಹೋಗೋಣ. ಹೌದಪ್ಪ? ಇವಳು ಡ್ರೆಸ್ ಹಾಕೊಂತ ಇಲ್ಲಪ್ಪ, ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ನಾವು ಹೋಗೋಣ ಅಂತ. ಇಲ್ಲ ಇವಳು ಡ್ರೆಸ್ ಹಾಕೊಂತ ಇಲ್ಲ, ಇವಳನ್ನ ಮತ್ತೆ ಸ್ಕೂಲ್ ಕಳಿಸ್ಬಿಟ್ಟು. ಸ್ಕೂಲ್ಗೆ ಹೋಗ್ತೀಯ ಅಮ್ಮ ಮತ್ತೆ? ನೋಡ ಅಮ್ಮ ತಲೆ ಬಚ್ಕೊಂಡ್ರೆ ರೆಡಿ. ಅಮ್ಮ ರೆಡಿ ಆಗ್ತಿದಂಗೆ ಅಮ್ಮ ರೆಡಿ ಆಯ್ತು. ನಾನು ರೆಡಿ. ಫೈನಲಿ ತಲೆ ಎಲ್ಲ ಬಾಚ್ಕೊಂಡು ನಾನು ರೆಡಿ ಆದೆ. ದೇವಸ್ಥಾನಕ್ಕೆ ಫುಲ್ಲು ರೆಡಿ ಆಗಿದ್ದೀನಿ. ಹಾಗೆ ಇದೊಂದು ಚಿಕ್ಕ ಸರ ತುಂಬ ಚೆನ್ನಾಗಿದೆ. ಯಾವಾಗಲೂ ನನಗೆ ಇಷ್ಟ ಆಗುತ್ತೆ ಈ ಸರ ಹಾಕ್ಕೊಳ್ಳೋಕ್ಕೆ. ನನ್ನ ಹಸ್ಬೆಂಡ್ ಕೈಲಿ ಹಾಕ್ಸ್ಕೊಂಡೆ. ಸೊ ನೋಡಿ ನನ್ನ ಪಾಪುನ ಎಲ್ಲ ರೆಡಿ ಮಾಡಿದ್ರು ನನ್ನ ಹಸ್ಬೆಂಡೇ, ನಾನು ರೆಡಿ ಆಗೋ ಟೈಮಲ್ಲಿ. ಮಾಡು ಹಾಯ್. ಸೊ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ವಿ. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಇಲ್ಲಿಂದ. ಬಾಮ್ಮ
ನನ್ನ ಮುದ್ದು ಕೊಂಬೆ ಹೆಂಗೆ ರೆಡಿಯಾಗಿದ್ದಾಳೆ ನೋಡಿ, ಕ್ಯೂಟಾಗಿ ಕಾಣ್ತಾಳೆ ಈ ಫ್ರಾಕಲ್ಲಿ. ಸೊ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ, ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದಿತ್ತು. ಬಾಮ್ಮ, ಅಪ್ಪ ಅಮ್ಮ ರೆಡಿಯಾಗಿದ್ದಾರೆ, ನಾವೇ ಲೇಟ್. ರೆಡಿನಾ, ಹೋಗೋಣ ಎಲ್ಲರೂ? ನೋಡಿ ಕುಂಕುಮ ಅಲ್ಸ್ಕೊಂಬಿಟ್ಟಿದ್ದಾಳ್ರಿ. ಜೈ ಜೈ ಗೋವಿಂದ ಜೈ ಜೈ ಗೋವಿಂದ ಅಂತಂದ್ರಪ್ಪ. ಹಾಂ, ಇವ್ರದ್ದು ಒಬ್ರದ್ದು ಈ ಸಾಂಗ್ ಹಾಕೋವರೆಗೂ ಮೂವ್ ಆಗಲ್ಲ ಗಾಡಿ. ಪೆಟ್ರೋಲ್ ಇಲ್ಲ ಅಂದರೂ ಗಾಡಿ ಹೋಗುತ್ತೆ, ಮ್ಯೂಸಿಕ್ ಇಲ್ಲ ಅಂದರೆ ಗಾಡಿ ಹೋಗಲ್ಲ ಮುಂದಕ್ಕೆ. ದೇವ್ರದ್ದು ಇರ್ತಾ ಇದ್ದಾರೆ. ಓಕೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಎಲ್ಲರೂ. ಏನು ಸೊ ಫ್ರೆಂಡ್ಸ್, ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಏನಾಯಿತು ಅಂದರೆ, ಬಾದಾಮಿ ಹಾಲು ಪಾಪಕ್ಕೆ ಅಂತ ತೊಗೊಂಡಿದ್ವಲ್ಲ, ಸೊ ಅದನ್ನು ಫೀಡಿಂಗ್ ಬಾಟ್ಲಲ್ಲಿ ಹಾಕಿ ಅಂತ ನನ್ನ ಹಸ್ಬೆಂಡ್ ಕೇಳಿದೆ. ಅವ್ರು ನೋಡಿದ್ರೆ ಫಸ್ಟು ಹಾಲು ಹಾಕ್ತೀನಿ, ಅದಾದಮೇಲೆ ಹಂಗೆ ಇರಲಿ, ಹಾಲು ಕುಡಿದ್ಮೇಲೆ ಅವಳಿಗೆ ಬಾದಾಮಿ ಹಾಲು ಹಾಕ್ಕೊಡೋಣ ಫೀಡಿಂಗ್ ಬಾಟ್ಲಲ್ಲಿ ಅಂತ ಬರೀ ಹಾಲು ಹಾಕ್ಕೊಟ್ಟಿದ್ದಾರೆ. ನನ್ನ ಮಗಳು ಬಾದಾಮಿ ಹಾಲು ಬೇಕು ಅಂತ ಅಂದ್ಬಿಟ್ಟು ಒಂದೇ ಸಮ ಆಟ ಮಾಡಿದ್ಲು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಖಾಲಿ ಬಾಟ್ಲಿತ್ತು, ವಾಟ್ರ್ ಬಾಟ್ಲು, ಅದಕ್ಕೆ ಹಾಲು ಹಾಕ್ಬಿಟ್ಟು ಬಾದಾಮಿ ಹಾಲನ್ನು ಫೀಡಿಂಗ್ ಬಾಟ್ಲಿಗೆ ಹಾಕಿ ಅವಳಿಗೆ ಕುಡಿಸಿದ್ದಾಯಿತು. ಇವತ್ತು ಸೋಮವಾರ ನಮ್ಮೂರಲ್ಲಿ ಸಂತೆ ತರಕಾರಿಗಳೆಲ್ಲ ಇತ್ತು. ಸದ್ಯಕ್ಕೆ ಏನೂ ತೊಗೊಂಡ್ಲಿಲ್ಲ, ಸಾಯಂಕಾಲ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಹತ್ತತ್ರ ದೇವಸ್ಥಾನಕ್ಕೂ ಬಂದುಬಿಟ್ಟಿದ್ದೀವಿ ನೋಡಿ. ಸೊ ನಾನು, ಅಮ್ಮ, ನನ್ನ ಹಸ್ಬೆಂಡು, ಪಾಪು ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಒಂದು ಕಾರ್ತಿಕ್ ಸೋಮವಾರನೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಮಿಸ್ ಆಗಬಾರ್ದು ಅಂತ ಇವಾಗ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬ ಹಳೆ ಕಾಲದ ಶಿವನ ದೇವಸ್ಥಾನ, ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನಾನು ಇಲ್ಲಿಗೆ ಬರ್ತಿರೋದು 2ನೇ ಸರಿ ಇಲ್ಲಿಗೆ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಎಲ್ಲ ಕಡೆ ದೀಪ ಎಲ್ಲ ಹಚ್ಚಿದ್ರು, ಖುಷಿ ಆಯಿತು. ಈಗ ನಾನು ಕೂಡ ದೀಪ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಲಾಗ್ ಬಂದು ತುಂಬ ನ್ಯಾಚುರಲಾಗಿ ವಿಡಿಯೋ ಮಾಡಿದ್ದೀನಿ. ಡೇ ಇನ್ ಮೈ ಲೈಫ್ ಅಂತ ಫುಲ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಲಾಗ್ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನೀವು ಹೇಳಿದ್ರೆ ಇನ್ಮೇಲೆ ಇದೇ ಥರ ನಾನು ವೀಡಿಯೋಸ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಬೋರ್ ಆಯಿತಾ, ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಖಂಡಿತ ನೀವು ಇಂಟ್ರೆಸ್ಟ್ ಕೊಟ್ಟೆ ನೋಡಿರ್ತೀರ, ಬೋರ್ ಆಗಿರಲ್ಲ. ಸೊ ಆದಷ್ಟು ನಾನು ತುಂಬ ನ್ಯಾಚುರಲಾಗಿ ಆ್ಯಂಡ್ ಇಂಟ್ರೆಸ್ಟಾಗಿಯೇ ವಿಡಿಯೋ ಮಾಡಿದ್ದೀನಿ ನೋಡಿ. ದೀಪ ಹಚ್ಚಿದೆ. ಸೊ ನನ್ನ ಹಸ್ಬೆಂಡು ದೀಪ ಹಚ್ಚು ಅಂತ ಅಂದ್ಬಿಟ್ಟು ದೀಪ ಬತ್ತಿ ಎಲ್ಲ ಹೋಗಿ ಅವರೇ ತಂದು ಕೊಟ್ಟರು ನನಗೆ. ಪಾಪು ಮಲಗಿಬಿಟ್ಟಿದ್ಲು ಕಾರಲ್ಲೇ. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಎದ್ಬಿಟ್ಲು. ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡಿ. ಶಿವನ ದರ್ಶನ ಮಾಡ್ಕೊಳ್ಳಿ, ಆ ಶಿವ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ನೋಡಿದ್ರೆ ಶಿವನ ದೇವಸ್ಥಾನದಲ್ಲೇ ಒಬ್ಬ ವಯಸ್ಸಾದಪ್ಪ ಕೂತ್ಕೊಂಡು ಕೊಳಲು ಊದ್ತಾಯಿದ್ರು. ತುಂಬ ಚೆನ್ನಾಗಿ ಮ್ಯೂಸಿಕ್ಕು ಊದ್ತಾಯಿದ್ರು ಅವರು. ಸೊ ನಮಗೆಲ್ಲ ಆದಷ್ಟು ಸಹಾಯ ಮಾಡಿದ್ವಿ. ಸೊ ಇಲ್ಲಿ ದೀಪ ಹಚ್ಚಿದ್ರಲ್ಲ, ಸೊ ಅಲ್ಲಿ ಬಂದು ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ದೇವಸ್ಥಾನದ ಒಳಗಡೆ ಕೂತ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಹೊರಗಡೆ ಬಂದು ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ದೇವಸ್ಥಾನಕ್ಕೆ ಬಂದಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಹೋಗಬೇಕು, ಹಾಗೆ ಹೋಗಬಾರ್ದು. ಸೊ ನಾನು ಕೂತ್ಕೊಂಡು ಎದ್ದು ಆಮೇಲೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಕೋತಿಗಳು ತುಂಬ ಇತ್ತು. ಸೊ ನಾವು ಬಾಳೆಹಣ್ಣೆಲ್ಲ ದೇವ್ರ ಪೂಜೆಗೆ ಅಂತೆಲ್ಲ ತಂದಿದ್ವಿ. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ನಮಗೆ ಕಾಯಿ ಬಾಳೆಹಣ್ಣೆಲ್ಲ ಕೊಟ್ಟರು, ಹೂವು ಎಲ್ಲ. ಸೊ ಅದನ್ನು ನಾವು ನನ್ನ ಹಸ್ಬೆಂಡು ಕೋತಿಗಳು ಕೊಡೋಣ ಅಂತ 1-2 ಬಾಳೆಹಣ್ಣು ಕೊಟ್ವಿ. ಒಂದು ಲಾಸ್ಟಲ್ಲಿ ಬಾಳೆಹಣ್ಣು ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿತು ಗೊತ್ತಾ ಕೋತಿ. ತುಂಬ ಖುಷಿ ಆಯಿತು. ಅದಾದಮೇಲೆ ಆನ್ ದಿ ವೇ ಬರುವಾಗ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಇಲ್ಲಿ ನೋಡಿ ಆಂಜನೇಯ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ, ಹನುಮನ್ ವಿಗ್ರಹ ತುಂಬ ಚೆನ್ನಾಗಿದೆ. ಹಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಎಲ್ಲ ಚೆನ್ನಾಗಿದೆ. ನನ್ನ ಮಗಳು ನೋಡಿ ತುಂಬ ಖುಷಿಪಟ್ಲು. ಲೈಟು ಅಂತ ಹೇಳ್ತಾ ಇದ್ಲು. ಸೊ ಇವಾಗ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮಮ್ಮಗೆ ತುಂಬ ಇಷ್ಟ ಎಲ್ಲ ದೇವಸ್ಥಾನಗಳು ನೋಡೋಕ್ಕೆ. ಹೋಗೋಣ ಅಂದಿದ್ದಕ್ಕೆ, ನಾನು ಹೋಗಬೇಕು ನೋಡೋಣ ಅಂತ ಅಂದಿದ್ದಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ಸೊ ನೋಡಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಮೇಲ್ಗಡೆ ರಾಮರದು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಳಗಡೆ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ, ನೀವು ದರ್ಶನ ಮಾಡ್ಕೊಳ್ಳಿ. ಆಟ ಆಡ್ತಾ ಇದ್ದೀವಿ ದೀಕ್ಷಾ.
ಆಟ ಆಡ್ತಾ ಇದೀಯ ನೀನು? ಸೊ ನಾವು ಹನುಮನ್ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ, ಪೂಜಾರಿ ಯಾರೂ ಇರಲಿಲ್ಲ. ನಾವು ಒಳಗಡೆ ಹೋಗಿ ದೇವ್ರ ಕೈ ಮುಗಿಬೋದು ಅಂದ್ಕೊಂಡು ಗರ್ಭದ ಗುಡಿ ಒಳಗಡೆ ಹೋಗಿಲ್ಲ. ಸೊ ಹೊರ್ಗಡೆನೇ ದೇವ್ರ ಕೈ ಮುಗ್ಕೊಂಡ್ವಿ. ಹಾಗೆ ಫಸ್ಟ್ ನನ್ನ ಹಸ್ಬೆಂಡ್ ಹೋದರು. ಸೊ ಆಯಿತು ನಾನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಪಾಪುನೇ ಕೇಳಿದ್ಲು ನನಗಲ್ಲಿರೋ ಕುಂಕುಮ ಇಡಮ್ಮ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಅವಳಿಗೆ ಕುಂಕುಮ ಇಟ್ಟೆ. ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇನ್ನೊಂದು ಸರಿ ಬರೋಣ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇದಾದಮೇಲೆ ತಕ್ಷಣ ಪೂಜಾರಿಯವ್ರು ಬಂದರು. ಸೊ ಏನಾದರೂ ಬೈತಾರೇನೋ ಅಂತ ಭಯ ಆಯಿತು ನನಗೆ. ಬೈದರೆ ಬೈಸ್ಕೊತಾ ಇದ್ದೆ, ಇನ್ನೇನು ಮಾಡೋಕ್ಕಾಗ್ತಿಲ್ಲ. ಯಾರೂ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಪೂಜಾರಿಯವ್ರು ಬಂದು ದೇವ್ರ ಪೂಜೆ ಮಾಡಿಕೊಟ್ಟು ಮಂಗಳಾರತಿ ಎಲ್ಲ ಮಾಡಿಕೊಟ್ರು. ಇದಾದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಯ್ಯೋ ಅಯ್ಯೋ ಹುಷಾರು ಚಿನ್ನಿ. ಲೈಟ್ ಬೇಕಾ ನಿಂಗೆ? ಕೊಡ್ಲಾ? ಲೈಟ್ಸ್ ಅಮ್ಮ, ಲೈಟ್ಸ್ ಚೆನ್ನಾಗಿದೆಯಾ? ಪೂಜಾ ಲೈಟ್ಸ್. ಹೋಯ್ ಅಲ್ಲಿ ನೋಡು ಕೃತಿಕ್ಷಾ, ಅಲ್ಲಿ ನೋಡು ಲೈಟ್ಸ್ ಚೆನ್ನಾಗಿದೆಯಾ? ಲೈಟ್ ಮುಟ್ಟು. ಚಾಮಿಗುಡಿ ಚೆನ್ನಾಗಿತ್ತಾ? ಹಾಂ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಖುಷಿ ಆಯ್ತಾ ನಿನಗೆ ಕೃತಿಕ್ಷಾ? ಖುಷಿ ಆಯ್ತಾ ನಿನಗೆ? ಮತ್ತೆ ಮತ್ತೆ ಬರೋಣ ಇಲ್ಲಿಗೆ ನಾವು? ಬೇಡವಾ? ಚಾಮಿಗುಡಿಗೆ ಬರೋದು ಬೇಡವಾ? ನೋಡು ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ. ನೋಡು ಲೈಟಿಂಗ್ಸು. ಚಾಮಿಗುಡಿ ಚೆನ್ನಾಗಿತ್ತಲ್ಲ ಅಮ್ಮು? ಹೋಗೋಣ ಮನೆಗೆ? ಏನು ಬೇಕು ನಿಂಗೆ? ಫ್ರೆಂಡ್ಸ್ ಅವಳಿಗೆ ಲೈಟಿಂಗ್ಸ್ ಬೇಕಂತೆ. ಮಾಮಿ ಲೈಟಿಂಗ್ಸ್ ಬೇಕಾ? ಕೊಡೋಣ ಬಾ. ಎಲ್ಲಿ ಹತ್ತು? ಸೊ ಆಂಜನೇಯ ಭಕ್ತರು ಯಾರೆಲ್ಲ ಇದ್ದೀರೋ ಕಣ್ತುಂಬ ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಶಿವನ ಭಕ್ತರೆಲ್ಲ ಶಿವನ ನೋಡಿ ದರ್ಶನ ಮಾಡ್ಕೊಳ್ಳಿ. ಶಿವನ್ನ ಕೇಳ್ಕೊಳ್ಳಿ, ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಜೀವನದಲ್ಲಿ ಆಗು ಹೋಗು ಏನೇನು ಕಷ್ಟಗಳಿದಾವೋ ಅದೆಲ್ಲ ಕಳೀಲಿ. ನಾವು ಒಂದು ಸಂತೋಷವಾಗಿ ಬದುಕೋಣ. ನಮಗೂ ಒಳ್ಳೆಯದಾಗಲಿ, 4 ಜನಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಸೊ ಇಲ್ಲಿ ನೋಡಿ ಒಂದೆರಡು ಫೋಟೋ ತಗೊಂಡು ನಾವು ಮತ್ತೆ ರಿಟರ್ನ್ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಷಯ ಶೇರ್ ಮಾಡ್ಕೊಬೇಕು. ಏನು ಅಂತಂದರೆ, ಇವತ್ತು ಫುಲ್ ಡೇ ನಾನು ತುಂಬ ಖುಷಿ ಇದ್ದೆ. ತುಂಬ ಚೆನ್ನಾಗಿತ್ತು ನನಗೆ. ಮರೆಯೋಕ್ಕಾಗ್ದಿರೋ ಅಂಥ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಂಥರ ತುಂಬ ಖುಷಿ ಇತ್ತು. ಅಂದ್ಕೊಂಡಿರಲಿಲ್ಲ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ನನ್ನ ಹಸ್ಬೆಂಡು ಕೂಡ ತುಂಬ ಚೆನ್ನಾಗಿ ಬಂದರು ಲಾಗ್ ಮಾಡೋಕ್ಕೆ. ಆ್ಯಂಡ್ ನನ್ನ ಜೊತೆ ತುಂಬ ಖುಷಿಯಿಂದ ಹ್ಯಾಪಿಯಾಗಿದ್ದರು. ತುಂಬ ಖುಷಿ ಆಗೋಯಿತು. ಆಮೇಲೆ ರಿಟರ್ನ್ ಬರುವಾಗ ಗೋಬಿ ತಂದ್ವಿ. ಹಾಗೆ ಬೇಕ್ರಿಗೆ ಹೋಗಿ ಪಾಪುಗೆ ಅವಳಿಗೆ ಈ ಬಿಸ್ಕೆಟು ಮತ್ತು ಬ್ರೆಡ್ಡು ರಸ್ಕು ತಗೊಂಡ್ವಿ. ಅದಾದಮೇಲೆ ಗೋಬಿ ತಿಂತಾಯಿದ್ವಿ ನೋಡಿ ಮನೆಗೆ ಬಂದು. ಅವಳಿಗೆ ಕೇಕ್ ಕೊಟ್ಟೆ. ಅವಳು ಮೊನ್ನೆ ಎಲ್ಲ ಕೇಕ್ ಬೇಕು ಅಂತ ಇದ್ಲು. ಸೊ ಇವತ್ತು ಸಿಹಿ ತಿನ್ನೋಣ ಅಂತ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಗೋಬಿ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ಟೇಸ್ಟ್ ಬಂದುಬಿಡ್ತು. ಅವಳು ತಿನ್ನಬೇಕು ಅಂತ ಕೇಕ್ ತಿನ್ನೋದು ಬಿಟ್ಟು ಗೋಬಿ ತಿನ್ನಬೇಕು ಅಂತ ಇದ್ಲು. ಬೇಡ ಅಂದರೂ ಕೇಳಲಿಲ್ಲ. ಆಮೇಲೆ ಒಂದೇ ಒಂದು ತಿಂದಳು. ಮಕ್ಕಳ ಮುಂದೆ ನಿಜವಾಗ್ಲೂ ಈ ಥರ ಗೋಬಿ ಪಾನಿಪುರಿ ಎಲ್ಲ ತಿನ್ನಬಾರ್ದು. ಅವ್ರು ನಮ್ಮನ್ನು ನೋಡಿ ಕಲ್ತ್ಕೊಂಡು ಹಾಳಾಗೋಗ್ಬಿಡ್ತಾರೆ. ಅವರು ಔಟ್ಸೈಡ್ ಫುಡ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರು ದಯವಿಟ್ಟು ಮಕ್ಕಳ ಮುಂದೆ ಔಟ್ಸೈಡ್ ಫುಡ್ನ ತಿನ್ನಬೇಡಿ ಅಂತ ಹೇಳ್ತೀನಿ. ನನ್ನ ಮಗಳನ್ನಂತೂ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಅವಳಿಗೂ ತುಂಬ ಇಷ್ಟ ಆಗೋಯಿತು. ಸೊ ಇದಾದಮೇಲೆ ನೋಡಿ ನಾನು ವೀಡಿಯೋ ಎಂಡ್ ಮಾಡೋಣ, ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ತುಂಬ ಲೆಂತಿ ಆಯಿತು ಅಂತ ನಾನು ಅಂದ್ಕೊತಾ ಇದ್ದೆ. ಅಷ್ಟೊತ್ತಲ್ಲಿ ನಾನು ಬಾಯ್ ಮಾಡೋಣ ಅನ್ನುವಾಗ ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಬಂದು ಇವಾಗ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಇವತ್ತೆಲ್ಲ ಗೋಬಿ ಎಲ್ಲ ತಿನ್ನಿಸಿ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡಿದ್ರು. ಸೊ ತುಂಬ ಖುಷಿ ಇದೆ ಇವತ್ತು. ಸೊ ಇವತ್ತು ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡು ನನಗೆ ಹೆಂಗೆ ಇಷ್ಟ ಇರುತ್ತೋ ಹಾಗೆ ಇದ್ದರು. ಸೊ ಎಲ್ಲ ಶಿವನ ಅನುಗ್ರಹ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.